ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಎಲೆಕೋಸು ಅಥವಾ ಕ್ಯಾಬೇಜಿನ ಒಂದು ಪಲ್ಯ. ರಾತ್ರಿ ಅಥವಾ ಮಧ್ಯಾಹ್ನದ ಲಂಚ್ಗೆ ಊಟಕ್ಕೆ ಒಂದು ಅದ್ಭುತವಾದ ಸೈಡ್ ಡಿಶ್. ಬರೀ ಸೈಡ್ ಡಿಶ್ ಅಲ್ಲ, ಚಪಾತಿ ಜೊತೆ ತಿನ್ನೋದಕ್ಕೂ ಸಹ ಅದ್ಭುತವಾಗಿರುತ್ತೆ. ಇದು ತುಂಬಾ ಸಿಂಪಲ್ ಮೆಥಡ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಯಾವುದೇ ತಡ ಮಾಡಿದ್ರೆ ನಡೀರಿ, ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೆಸಿಪಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ಈ ಎಲೆಕೋಸ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅಂದ್ಬಿಟ್ಟು ನೋಡ್ಕೊಂಡ್ಬಿಡುವ. ಅದಕ್ಕೆ ಸುಮಾರು ಒಂದು 100 ಗ್ರಾಮ್ ಅಷ್ಟು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈ ಒಂದು ಎಲೆಕೋಸು ಬೇಕಾಗುತ್ತೆ. ಒಂದು ಸಣ್ಣ ಎಲೆಕೋಸರು ಸಾಕಾಗುತ್ತೆ. ಒಂದು ಈರುಳ್ಳಿ, ಹಾಗೆ ತುರಿದಿರ್ತಕ್ಕಂಥ ಕಾಯಿ, ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಫ್ರೈ ಮಾಡಲಿಕ್ಕೆ ಬೇಕಾಗಿರೋಷ್ಟು ಎಣ್ಣೆ. ಸೊ ಈಗ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಮೊದಲನೇದಾಗಿ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೀನಿ. ಬಾಣಲೆಯಲ್ಲಿ ಸುಮಾರು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳುವ. ಎಣ್ಣೆ ಚಂದ ಬಿಸಿ ಆಗಿದೆ. ಬಿಸಿ ಆದ ನಂತರ ಇದರಲ್ಲಿ ಸ್ವಲ್ಪ ಸಾಸಿವೆಯನ್ನ ನಾನು ಹಾಕೊಳ್ತೇನೆ. ಸಾಸಿವೆ ಚಂದ ಸಿಡಿಬೇಕು. ಸಿಡಿದ ನಂತರ ಇದರಲ್ಲಿ ಕಡಲೆಬೇಳೆ ಸಹ ಇದನ್ನ ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕಂದು ಬಣ್ಣಕ್ಕೆ ಟರ್ನ್ ಆಗೋವರೆಗೂ ನಾವು ಸ್ವಲ್ಪ ಹುರಿಯುವ. ಈಗ ಇದರಲ್ಲಿ ಮೆಣಸಿನಕಾಯಿ ಹಾಕುವ ಟೈಮ್. ಈಗ ನೋಡಿ, ಮೆಣಸಿನಕಾಯಿನ ನೀವು ಖಾರನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ತರ ಇರುತ್ತೆ ಖಾರ. ಸೊ ಅದನ್ನ ನೋಡ್ಕೊಂಡು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಅನುಗುಣವಾಗಿ ನೀವು ಹಾಕೋಬಹುದು. ಸೊ ಈಗ ಇದೆಲ್ಲ ಪರ್ಫೆಕ್ಟ್ ಆಗಿ ಆದ ನಂತರ ಇದರಲ್ಲಿ ಈರುಳ್ಳಿ, ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿಯನ್ನ ಹಾಕೊಂಡ್ಬಿಡುವ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಅದೇ ರೀತಿ ಇದು ಉಪ್ಪು ಹಾಕೋದ್ರಿಂದ ಏನಾಗುತ್ತೆ, ಈರುಳ್ಳಿ ಸ್ವಲ್ಪ ಜಲ್ದಿ ಕುಕ್ ಆಗ್ಲಿಕ್ಕೆ ಸ್ವಲ್ಪ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಸೊ ಈರುಳ್ಳಿನ ತುಂಬಾ ಜಾಸ್ತಿ ಕುಕ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದ್ರೆ, ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. ಈಗ ನೋಡ್ತಿರಲ್ಲಪ್ಪ, ನೋಡಿ ಈರುಳ್ಳಿ ಅಂತಕ್ಕಂಥದ್ದು ಇಷ್ಟು ಸಾಫ್ಟ್ ಆಗಿದೆ. ಸೊ ಈಗ ನಾವು ಹಚ್ಚಿರ್ತಕ್ಕಂಥ ಈ ಒಂದು ಕ್ಯಾಬೇಜ್ ಅಥವಾ ಈ ಒಂದು ಎಲೆಕೋಸು ಏನಿದೆ, ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು ತೊಳೆದಿದ್ದೀವಿ ಕ್ಲೀನಾಗಿ. ನೀರನ್ನ ತೆಗೆದ್ಬಿಟ್ಟು ಈಗ ಇದೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಈ ಕ್ಯಾಬೇಜು ಸಹ ಅಷ್ಟೇ ಕ್ಲೀನಾಗಿ ಕುಕ್ ಆಗಬೇಕು, ಸ್ವಲ್ಪ ಸಾಫ್ಟ್ ಆಗಬೇಕು. ಆ ರೀತಿ ನಾವು ಇದನ್ನ ಕುಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಕರೆಕ್ಟ್ ಆಗಿ ಒಂದಕ್ಕೊಂದು ಹೊಂದ್ಕೊಂಡಿದೆ, ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಬಟ್ ಇದ್ರಲ್ಲಿ ಸ್ವಲ್ಪ ಕುಕ್ ಆಗ್ಬೇಕು. ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ನೀರಿನ ಅಂಶ ಎಲ್ಲ ಹೋಗ್ಬೇಕು. ಸೊ ಹಾಗಾಗಿ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು 3 ನಿಮಿಷಗಳ ಕಾಲ ಕುಕ್ ಮಾಡ್ತೇನೆ. ನೋಡಿ, 3 ನಿಮಿಷಗಳ ಕಾಲ ಇದು ಕುಕ್ ಆದ ನಂತರ ನೋಡಿ, ಈಗ ಪರ್ಫೆಕ್ಟ್ ಆಗಿ ಈ ಒಂದು ಎಲೆಕೋಸು ಅಂತಕ್ಕಂಥದ್ದು ಕುಕ್ ಆಗಿದೆ. 100% ಕುಕ್ ಆಗಿದೆ, ಸಾಫ್ಟ್ ಆಗಿದೆ. ತಳ ಸಹ ಎಲ್ಲೂ ಹಿಡಿದಿಲ್ಲ, ಮತ್ತೆ ನೀರಿನ ಅಂಶಗಳು ಕೂಡ ಎಲ್ಲೂ ಕಾಣಿಸಲ್ಲ. ಈ ಸಂದರ್ಭದಲ್ಲಿ ಏನ್ ಮಾಡ್ತೀನಿ, ತುರಿದಿರ್ತಕ್ಕಂಥ ಕಾಯಿ, ಹಸಿ ಕಾಯಿ ಏನಿದೆ, ತೆಂಗಿನಕಾಯಿನ ಹಾಕ್ಬಿಟ್ಟು ಜೊತೆಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನಾನು ಹಾಕೊಳ್ತೀನಿ. ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಇವನ್ನೆಲ್ಲ ಹಾಕಿದ ನಂತರ ಫ್ಲೇಮ್ ಅನ್ನ ಆಫ್ ಮಾಡಿಬಿಟ್ಟು ನೀವು ಮಿಕ್ಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಕಾಯಿ ಮತ್ತೆ ಕೊತ್ತಂಬರಿ ಹಾಕಿದ್ಮೇಲೆ ಕುಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಫ್ಲೇವರ್ ಮತ್ತೆ ಅದ ಟೇಸ್ಟ್ ಚೇಂಜ್ ಆಗುತ್ತೆ. ನೋಡ್ತಿದ್ರಲ್ಲ, ಇಷ್ಟೇ ಈ ಒಂದು ಕ್ಯಾಬೇಜ್ ಅಥವಾ ಈ ಒಂದು ಎಲೆಕೋಸಿನ ಪಲ್ಯ ಮಾಡ್ತಕ್ಕಂಥದ್ದು ಇಷ್ಟು ಸುಲಭ. ಇದೆಲ್ಲ ಮಾಡ್ಲಿಕ್ಕೆ ಹೆಚ್ಚು ಕಮ್ಮಿ ನನಗೆ ಜಸ್ಟ್ ಒಂದು 15 ನಿಮಿಷ ಬೇಕಾಯ್ತು, ಸ್ಟಾರ್ಟಿಂಗ್ ಟು ಎಂಡ್. ಅಷ್ಟು ಸುಲಭವಾಗಿ ಮಾಡ್ಬಿಡ್ಬೋದು. ನೀವು ಮಧ್ಯಾಹ್ನ ಊಟದ ಜೊತೆಗೆ ಎಲ್ಲ ಅನ್ನ ಸಾರು ಇರುತ್ತಲ್ಲ, ಸಾಂಬಾರು, ಅದ್ರ ಜೊತೆ ನಂಚ್ಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡಿ. ಎಷ್ಟು ಹೆಲ್ತಿ ಸಹ, ಜೊತೆಗೆ ಟೇಸ್ಟು ಸಹ ಅಷ್ಟೇ ಅದ್ಭುತವಾಗಿರುತ್ತೆ. ಮಾಡಿ ನೋಡಿ, ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನಾನು ತಿಳಿಸೋದನ್ನ ಮರಿಬೇಡಿ. ಆಹಾ, ಬ್ಯೂಟಿಫುಲ್. ಆ ಪರಿಮಳ ಏನು ಸಖತ್ತಾಗಿದೆ ಗೊತ್ತಾ? ಎಷ್ಟು ಅದ್ಭುತವಾಗಿ ಒಂದು ರೆಸಿಪಿ ಬಂದಿದೆ ಗೊತ್ತಾ? ಟೇಸ್ಟ್ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ, ಇನ್ನೊಂದು ಲೆವೆಲ್ಲೇ, ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ ಹಾಕ್ತಾನೆ. ನಮ್ಮೆಲ್ಲ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಇದೆ, ಅದನ್ನು ಸಹ ಲೈಕ್ ಮಾಡಿಬಿಡಿ. ಕೆಲಸ ಅದು ಆಗ್ಬಿಡುತ್ತೆ. ಇದೆಲ್ಲ ಫ್ರೀನಪ್ಪ. ಮತ್ತೆ ಹಾಗಾದ್ರೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಾನು ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.